ಹಾಯ್ ಫ್ರೆಂಡ್ಸ್, ಪ್ರಭಾಪರ ರೆಸಿಪಿಗೆ ಸ್ವಾಗತ. ಹೊರಗಡೆ ಜೋರಾಗಿ ಮಳೆ ಬರ್ತಾ ಇತ್ತು. ಮಕ್ಕಳು ಏನಾದರೂ ಒಂಚೂರು ಚೆನ್ನಾಗಿ ಬಿಸಿ ಬಿಸಿಯಾಗಿ ಖಾರವಾಗಿ ಏನಾದರೂ ಮಾಡಿಕೊಡು ಮಮ್ಮಿ ಅಂದರು. ಫ್ರಿಡ್ಜಲ್ಲಿ ಚಿಕನ್ ಇತ್ತು, ಏನೋ ಒಂದು ಇನ್ಸ್ಟಂಟಾಗಿ ಮಾಡಿದ್ದೀನಿ. ಬನ್ನಿ ನೋಡೋಣ. ಬಟ್ ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಬನ್ನಿ ನೋಡೋಣ. ಮೊದಲಿಗೆ ಒಂದಷ್ಟು ಬೆಳ್ಳುಳ್ಳಿನ ನಾನು ನೀರಲ್ಲಿ ಹಾಕಿ ನೆನೆಯೋಕ್ಕಿಟ್ಟಿದ್ದೀನಿ. ಹೀಗೆ ಮಾಡೋದ್ರಿಂದ ಈರುಳ್ಳಿ ಸಿಪ್ಪೆಲ್ಲ ಬೇಗ ಬಿಟ್ಕೊಳ್ಳುತ್ತೆ, ಬೇಗ ತೆಗಿಬೋದು. ಅದಕ್ಕೆ ಹಾಗೆ ಮಾಡಿದ್ದೀನಿ. ನಾನಿಲ್ಲಿ 1 kg ಚಿಕನ್ ಇಟ್ಕೊಂಡಿದ್ದೀನಿ. ಇದನ್ನು 2-3 ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಬರ್ತೀನಿ. ಈಗ ತೊಳೆದಿದ್ದಾಗಿದೆ. ಹಾಗೆ ನೀರೆಲ್ಲ ಫಿಲ್ಟ್ರ್ ಆಗೋಕ್ಕೆ ಈ ಥರ ಜಾಲರಿನಲ್ಲಿ ತೆಗೆದಿಟ್ಟಿದ್ದೀನಿ. 2 ದೊಡ್ಡ ಈರುಳ್ಳಿ ತೊಗೊಂಡು ಈ ಥರ ಸಣ್ಣಗೆ ಸ್ಲೆಸ್ಸಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹೆಚ್ಚಿದಾದಮೇಲೆ ಇದನ್ನು ಈ ಥರ ಚೆನ್ನಾಗಿ ಪ್ರೆಸ್ ಮಾಡೋದ್ರಿಂದ ಅದು ಎಸಳೆಸಲಾಗಿ ಬೇರೆ ಬೇರೆ ಆಗುತ್ತೆ. ಸ್ವಲ್ಪ ಟೈಮ್ ಇದ್ದರೆ ಈರುಳ್ಳಿನ ಈ ಥರ ಕೂಡ ನಾವು ಗ್ರೇಟ್ ಮಾಡ್ಕೋಬೋದು. ನೋಡಿ, ಈ ಥರ ಪ್ರೆಸ್ ಮಾಡಿದ್ರೆ ನೀಟಾಗಿ ಬರುತ್ತೆ. ಅದು ತುರ್ಕೊಳ್ಳೋದು ಅಂತೀವಲ್ವ ನಾವು, ಆ ಥರ ಈ ಸೌತೆಕಾಯಿ ಎಲ್ಲ ಹೆರಿತೀವಲ್ವ, ಆ ಥರ ಈ ಥರದ್ದು ಮಾಡಿದ್ರೆ ನೋಡಿ ತುಂಬ ತೆಳುವಾಗಿ ಪದರಾಗಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದು ಮೇಲೆ ಮಾಡಿರೋ ರೆಸಿಪಿ ಮೇಲೆ ಹಾಕ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ನಾನ್ ವೆಜ್ ಎಲ್ಲ ಕಬಾಬೆಲ್ಲ ಮಾಡ್ತೀವಲ್ಲ, ಅದ್ರ ಮೇಲೆಲ್ಲ ಈ ಥರ ಸುತ್ತ ಉದುರ್ಸೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಗಾರ್ನಿಷ್ ಮಾಡೋಕ್ಕೆ. ಇದನ್ನು ಟೈಮ್ ಇದ್ದರೆ ಮಾಡ್ಕೋಬೇಕು. ಇದು ತುಂಬ ಲೇಟ್ ಆಗುತ್ತೆ. ಆದರೆ ಒಂದು ಈರುಳ್ಳಿ ಆ ಥರ ಹೆಚ್ಕೊಂಡಿದ್ದೀನಿ, ಇನ್ನೊಂದು ಈರುಳ್ಳಿನ ಈ ಥರ ಹೆರಿದು ಇಟ್ಕೊಂಡಿದ್ದೀನಿ. ಈಗ ಸ್ಪ್ರಿಂಗ್ ಆನಿಯನ್ ತೊಗೊಂಡಿದ್ದೀನಿ. ನಾನು ಸ್ಪ್ರಿಂಗ್ ಆನಿಯನ್ ತಂದರೆ ಅದ್ರ ಈರುಳ್ಳಿ ಸಪ್ರೇಟಾಗಿ ಮಾಡಿರ್ತೀನಿ, ಮಧ್ಯೆ ಸ್ವಲ್ಪ ಸಪ್ರೇಟ್ ಮಾಡಿರ್ತೀನಿ, ಹಾಗೆಯೇ ತುದಿ ಕೂಡ ಸಪ್ರೇಟ್ ಮಾಡಿಟ್ಟಿರ್ತೀನಿ. ಅದನ್ನು ಹೇಗೆಲ್ಲ ಉಪಯೋಗಿಸ್ಕೋಬೋದು ಅಂತ ನಾನು ಹಿಂದೆ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ, ಹೋಗಿ ನೀವು ಚೆಕ್ ಮಾಡಿ ಗೊತ್ತಾಗುತ್ತೆ. ಈಗ ಇದನ್ನು ತೊಳ್ಕೊಂಡು ಬಂದು ಸಣ್ಣಗೆ ಹೆಚ್ಕೋಬೇಕು. ಈ ಥರ ತುಂಬ ಪುಡಿಯಾಗಿ ಹೆಚ್ಕೋಬೇಕು. ತೊಳೆದಾಗ ನೀರೆಲ್ಲ ಕೊಳವೆ ಥರ ಇರುತ್ತಲ್ಲ, ಅಲ್ಲಿ ಹೋಗಿರುತ್ತೆ. ಚೆನ್ನಾಗಿ ಒದರ್ಬಿಟ್ಟು ಈ ಥರ ಸಣ್ಣಗೆ ಹೆಚ್ಚಿಟ್ಕೋಬೇಕು. ಒಂದು 10 ಎಲೆ ಕರ್ಬೇವಿನ ಸೊಪ್ಪು ಇಟ್ಕೊಳ್ತಾ ಇದ್ದೀನಿ. ಇದು ಹಸಿಮೆಣ್ಸಿನ್ಕಾಯಿ ಒಂದು 4 ತೊಗೊಂಡಿದ್ದೀನಿ. ಇದು ಖಾರನೇ ಇರೋದಿಲ್ಲ, ಬ್ಲಿಂಕಿಟ್ಟಿಂದ ತರಿಸಿದ್ದು. ತುಂಬ ಚೆನ್ನಾಗಿರುತ್ತೆ. ಕಲರ್ ಕೂಡ ಲೈಟ್ ಗ್ರೀನ್ ಕಲರ್, ನೋಡೋಕ್ಕಂತೂ ಸಖತ್ತಾಗಿರುತ್ತೆ. ಇದನ್ನು ಅರ್ಧ ಸೀಳಿ ಈ ಥರ ಇಟ್ಕೊಳ್ತೀನಿ. ಈಗ ಬೆಳ್ಳುಳ್ಳಿ ಬಿಡಿಸ್ಕೊಳ್ಳೋಣ. ಬೆಳ್ಳುಳ್ಳಿನ ಒಂದು ಕಡೆ ಎಲ್ಲಾದರೂ ಕೂತ್ಕೊಂಡು ನೀಟಾಗಿ ಬಿಡಿಸ್ಕೊಳ್ಳಿ. ಹೆಣ್ಮಕ್ಳಿಗೆ ಈಗ ತುಂಬ ಕಾಲು ನೋವು. ನೋಡಿ, ಸುಮ್ಮನೆ ಹಿಂಗೆ ಹಿಚ್ಕಿದ್ರೆ ಸಾಕು ಬರುತ್ತೆ. ಆದರೂ ಸಹ ಹೊರಗಡೆ ಎಲ್ಲಾದರೂ ಟಿ ವಿ ನೋಡಿಕೊಂಡು ಅಥವಾ ಎಲ್ಲಾದರೂ ಕೂತ್ಕೊಂಡು ಈ ಥರ ಬಿಡಿಸ್ಕೊಳ್ಳಿ. ಅಥವಾ ಅಡುಗೆ ಮನೆಯಲ್ಲೇ ಚೇರ್ ಹಾಕ್ಕೊಂಡು ಬಿಡಿಸ್ಕೊಂಡ್ರೂ ಪರವಾಗಿಲ್ಲ. ತುಂಬ ಕಾಲು ನೋವು ಬರುತ್ತೆ. ಇಲ್ಲಾಂದರೆ ನಿಂತು ಅಡುಗೆ ಮಾಡೋದ್ರಿಂದ ಮೊದಲೇ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ನಾವು ಅಡುಗೆ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಈಗ ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನು ಅರಶಿನದ ಪುಡಿ ಹಾಕ್ತಾಯಿದ್ದೀನಿ. 1 ಸ್ಪೂನು ಹಚ್ಮೆಣ್ಸಿನ ಪುಡಿ. ಇದು ತುಂಬ ಖಾರ ಇದೆ, ಅದಕ್ಕೆ ನಾನು ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಪೆಪ್ಪರ್ ಪೌಡರ್ ಒಂದು ಅರ್ಧ ಚಮಚ ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋರು ಬೇಕಾದರೆ ಹಾಕ್ಕೋಬೋದು. ಈಗ ಚಿಕನ್ ಮಾತ್ರ ಆಗೋಷ್ಟು ಉಪ್ಪು, ಪಿಂಕ್ ಸಾಲ್ಟ್ ಹಾಕ್ತಾಯಿದ್ದೀನಿ ನಾನು, ಹಾಕ್ಕೊಂಡು ಮ್ಯಾರಿನೇಟ್ ಮಾಡೋಕ್ಕೋಸ್ಕರ. ಮತ್ತು ಮಸಾಲೆ ಎಲ್ಲ ಹುರಿಯೋವಾಗ ಮತ್ತೆ ಹಾಕ್ಕೋಬೇಕು. 1-2 ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ ನಾನು, ಅಂದರೆ ಹುಳಿ ಇರಬೇಕು ಮೊಸರು. ಈಗ ಇದನ್ನೆಲ್ಲ ಚೆನ್ನಾಗಿ ಸೇರಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಸಾಲೆ ಎಲ್ಲ ಚಿಕನ್ಗೆ ಅಂಟ್ಕೋಬೇಕು. ಆ ಥರ ಮಾಡ್ಕೋಬೇಕು. ಮೊದಲೇ ನೀವು ಮಾಡಿ ಇಟ್ಕೊಂಡು ಆಮೇಲೆ ಈರುಳ್ಳೆಲ್ಲ ಹೆಚ್ಕೊಂಡಿದ್ರು ಇನ್ನೂ ಚೆನ್ನಾಗಿ ಮ್ಯಾರಿನೇಟ್ ಆಗ್ತಾಯಿತ್ತು. ಮೊದಲು ಬೇರೆ ಏನೋ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದು, ಆಮೇಲೆ ಸಡನ್ನಾಗಿ ಇದು ಮಾಡೋಣ ಅಂತ ಮಾಡಿದ್ದು. ಹಾಗಾಗಿ ಇದಕ್ಕೇನು ಮ್ಯಾರಿನೇಟ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಇವಾಗಲೇ ಮಾಡ್ಕೊಳ್ತಾ ಇದ್ದೀನಿ. ಈಗ ಮಸಾಲೆ ಫ್ರೈ ಮಾಡೋವರೆಗೂ ಇದನ್ನು ಪಕ್ಕಕ್ಕೆ ಎತ್ತಿಡ್ತೀನಿ. ಅರ್ಧ ಬೆಳ್ಳುಳ್ಳಿ ಬಿಡಿಸಿದ್ದೀನಿ, ಇನ್ನರ್ಧ ಬಿಡಿಸ್ಕೊಂಡ್ಬಿಡ್ತೀನಿ ಬೇಗ. ಈಗ ಒಂದು ಚಟ್ನಿ ಬಟ್ಲಷ್ಟು ಬೆಳ್ಳುಳ್ಳಿ ಬಡಿಸಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಎಣ್ಣೆ ಏನು ಹಾಕೋದು ಬೇಡ, ಡೈರೆಕ್ಟಾಗಿ ಇದನ್ನು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಸ್ಟವ್ದು ಫ್ಲೇಮು ಫುಲ್ ಹೈಯಲ್ಲಿರಲಿ. ಈಗ ಇದನ್ನು ಒಂದು ಸೌಟ್ ತೊಗೊಂಡು ಚೆನ್ನಾಗಿ ಡ್ರೈ ರೋಸ್ಟು, ಸುಮ್ಮನೆ ಹಾಗೆ ಹುರ್ಕೋಬೇಕು. ನೋಡಿ, ಈ ಥರ ಮಾಡೋದ್ರಿಂದ ನೀರಲ್ಲಿ ಹೊರಗೆ ಬರುತ್ತೆ ಚಿಕನ್ದು, ಹಾಗೆ ಡ್ರೈ ಆಗೋಗುತ್ತೆ. ಮಸಾಲೆ ಪುಡಿ ಎಲ್ಲ ಹಾಕಿದ್ದೀವಲ್ವ, ಅದೆಲ್ಲ ಹೀರ್ಕೊಂಡ್ಬಿಡುತ್ತೆ. ಚಿಕನ್ ಫುಲ್ ಡ್ರೈ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಹೀಗೆ ಅಡಿನಲ್ಲಿ ನೀರು ಬಿಟ್ಕೊಳ್ತಾ ಇರುತ್ತೆ ಅದು. ಹಾಗೆಯೇ ಅದನ್ನು ತಿರುಗಿಸಿ ಇದು ಮಾಡೋದ್ರಿಂದ ಅದೇ ನೀರಲ್ಲೇ ಅದು ಬೆಂದ್ಕೊಂಡ್ಬಿಡುತ್ತೆ. ಈಗ ಆ ಚಿಕನ್ನೆಲ್ಲ ಬೇರೆ ಕಂಟೈನರ್ಗೆ ತೊಗೊಂಡು ಅದೇ ಬಾಣಲಿನ ತೊಳ್ಕೊಂಡು ಬಂದು ಮತ್ತೆ ಸ್ಟವ್ ಮೇಲೆ ಇಟ್ಟಿದ್ದೀನಿ, ನೀರೆಲ್ಲ ಆವಿ ಆಗಲಿ. ಈಗ ಇದಕ್ಕೆ ನಾನು ಕೋಲ್ಡ್ ಪ್ರೆಸ್ ಕಡಲೆಕಾಯಿ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ. ಈಗ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ 1 ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ. ನಾವು ಹೆಸಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ, ಅದನ್ನು ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರಿಬೇಕು. ಈರುಳ್ಳಿ ಸ್ವಲ್ಪ ಮೆತ್ತಗಾದ್ಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು. ಇಲ್ಲಿ ಈರುಳ್ಳಿಗೆ ಆಗುವಷ್ಟು ಮಾತ್ರ ಉಪ್ಪನ್ನು ಹಾಕ್ತಾಯಿದ್ದೀನಿ.
ಪ್ರತಿ ಸಲ ಉಪ್ಪು ಹಾಕುವಾಗ ನಾವು ಎಲ್ಲೆಲ್ಲಿ ಉಪ್ಪು ಹಾಕಿದ್ದೀವಿ ಅಂತ ನೆನ್ಪಿಟ್ಕೋಬೇಕು. ಮ್ಯಾರಿನೇಟ್ ಮಾಡುವಾಗ ಹಾಕಿರ್ತೀವಿ, ಕೆಲವೊಂದು ಸತಿ ರುಬ್ಬೋವಾಗ ಹಾಕಿರ್ತೀವಿ, ಅದೆಲ್ಲ ನೆನ್ಪಿಟ್ಕೊಂಡು ಉಪ್ಪು ಹಾಕಬೇಕು. ಈಗ ಇದಕ್ಕೆ 1.25 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಹುರಿಬೇಕು. ಶುಂಠಿ ಬೆಳ್ಳುಳ್ಳಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಹುರಿಬೇಕು, ಕೈ ಬಿಡಬಾರ್ದು, ಇಲ್ಲಾಂದರೆ ಸೀದೋಗುತ್ತೆ. ಈಗ ನಾವು ಡ್ರೈ ಆಗಿ ಹುರಿದಿಟ್ಟಿದ್ವಲ್ಲ ಚಿಕನ್ನು, ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಮಸಾಲೆ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಆಗಬೇಕು, ಆ ಥರ ಮಿಕ್ಸ್ ಮಾಡ್ಕೋಬೇಕು ಫ್ರೈ ಮಾಡಿರೋ ಮಸಾಲೆನಲ್ಲಿ. ಈಗ ಈ ಥರ ಚೆನ್ನಾಗಿ ಸುತ್ತಮುತ್ತ ಚೆನ್ನಾಗಿ ಬೆಂದಮೇಲೆ ಎಣ್ಣೆ ಎಲ್ಲ ಸಪ್ರೇಟ್ ಆಗೋಕ್ಕೆ ಶುರುವಾಗುತ್ತೆ. ಆಗ ಮಧ್ಯದಲ್ಲಿ ಈ ಥರ ಹೋಲ್ ಮಾಡಿ ಅಲ್ಲಿ ನಾವು ಬಿಡಿಸಿಟ್ಕೊಂಡಿರೋ ಬೆಳ್ಳುಳ್ಳಿನೆಲ್ಲ ಸ್ವಲ್ಪ ಸುಮ್ಮನೆ ಒಂದೊಂದು ಜಜ್ಜಿರಬೇಕು. ಅದನ್ನು ಅದರಲ್ಲಿ ಹಾಕ್ಬಿಟ್ರೆ ಅದು ಒಳ್ಳೆ ಘಮ ಬರೋಕ್ಕೆ ಶುರುವಾಗುತ್ತೆ. ಅದ್ರ ಮೇಲೆ ಸಾಧ್ಯವಾದರೆ ಚಿಕನ್ನೆಲ್ಲ ಮುಚ್ಚಿಟ್ಬಿಟ್ರೂ ಆಗುತ್ತೆ. ನಾನು ಹಾಗೆ ಮಾಡಿಲ್ಲ, 1-2 ನಿಮಿಷ ಹಾಗೆ ಬಿಟ್ಟಿದ್ದೀನಿ. ಸ್ಟವ್ ಸಿಮ್ಮಲ್ಲಿ ಇಟ್ಟಿದ್ದೀನಿ, ಅಂದರೆ ಸಿಮ್ಮು ಅಲ್ಲ ಮೀಡಿಯಮ್ ಅಲ್ಲ, ಹಾಗಿಟ್ಬಿಟ್ಟು ಅಲ್ಲೇ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕು. ನೀವು ಬೇಕಿದ್ರೆ ಸಪ್ರೇಟಾಗಿ ಕೂಡ ಫ್ರೈ ಮಾಡಿ ಹಾಕ್ಬೋದು. ಬಟ್ ಇದು ಹಸಿ ಮತ್ತು ಫ್ರೈ ಮಾಡಿರೋ ವಾಸನೆ ಎರಡೂ ಒಂಥರ ಸೂಪರಾಗಿ ಅನಿಸುತ್ತೆ ತಿನ್ನುವಾಗ. ಅದಕ್ಕೆ ಈ ಥರ ಮಾಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಫುಲ್ ಕೆದಕಬೇಕು, ಫುಲ್ ಮಿಕ್ಸ್ ಆಗೋ ಥರ. ಎಣ್ಣೆ ಹೊರಗೆ ಬರ್ತಾ ಇರುತ್ತಲ್ಲ, ಅದರೊಳಗಡೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಬೆಂದ್ಕೊಂಡು ಬಿಡುತ್ತೆ. ನಾವು ಈ ಥರ 3ರಿಂದ 5 ನಿಮಿಷದವರೆಗೂ ಚೆನ್ನಾಗಿ ಈ ಥರ ಫ್ರೈ ಮಾಡಬೇಕು. ಅದಾದಮೇಲೆ ಮುಚ್ಚಳ ಮುಚ್ಚಿಬಿಟ್ಟು 1-2 ನಿಮಿಷ ದಮ್ ಮಾಡ್ಕೋಬೇಕು. ಇದು 2ರಿಂದ 3 ನಿಮಿಷ ಮಾತ್ರ ಸಾಕು. ಕೆಲವೊಂದು ಸತಿ ಚಿಕನ್ ಬಲ್ತಿದ್ದಾದರೆ ಇನ್ನೂ ಜಾಸ್ತಿ ಸಮಯ ತಗೊಳುತ್ತೆ, ಆವಾಗ 5ರಿಂದ 7 ನಿಮಿಷ ಬೇಯಿಸ್ಕೋಬೇಕು. ಈ ಥರ ಬೇಯಿಸುವಾಗ ಮಧ್ಯದಲ್ಲಿ ಒಂದೊಂದು ಸತಿ ತೆಗೆದು ನೋಡಿಬಿಟ್ಟು ಈ ಥರ ಚೆನ್ನಾಗಿ ತಿರುಗಿಸ್ಬಿಟ್ಟು ಮುಚ್ಚಳ ಮುಚ್ಚಿ ಇಡಬೇಕು. ಇದಾಗಿದ್ರೂ ಸಹ ಮತ್ತೆ ನಾನು ಇನ್ನೊಂದು ನಿಮಿಷ ಬೇಯಿಸ್ತಾ ಇದ್ದೀನಿ ಮುಚ್ಚಳ ಮುಚ್ಚಿಬಿಟ್ಟು. ನನಗಿದೊಂದು 5 ನಿಮಿಷ ಈ ಥರ ಬೇಯಿಸಿದ್ದೀನಿ. ನೋಡಿ, ಎಲ್ಲ ಎಣ್ಣೆ ಎಲ್ಲ ಹೊರಗೆ ಬರ್ತಾ ಇದೆ, ಚೆನ್ನಾಗಿ ಬೆಂದಿದೆ, ಚಿಕನ್ ಕೂಡ ಮೆತ್ತಕ್ಕಾಗಿದೆ. ಅದನ್ನು ನೋಡಬೇಕಾದಾಗ ಈ ಥರ ಒಂದು ಪೀಸ್ ತೊಗೊಂಡು ಚಾಕು ಚುಚ್ಚಿ ನೋಡಿದ್ರೆ ನಮಗೆ ಗೊತ್ತಾಗೋಗುತ್ತೆ. ನೋಡಿ, ಚಾಕುನಲ್ಲಿ ಈ ಥರ ಕಟ್ ಮಾಡಿದ್ರೆ ಹಾಗೆ ಕಟ್ಟಾಗೋಗುತ್ತೆ, ಆವಾಗ ಅದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈಗ ಇದನ್ನೆಲ್ಲ ಚೆನ್ನಾಗಿ ತಿರುಗಿಸಾದ್ಮೇಲೆ ನಾವು ಸ್ಪ್ರಿಂಗ್ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಇದ್ರ ಮೇಲೆ ಹಾಕೋಣ. ಕೊತ್ತಂಬರಿ ಗಾರ್ನಿಷ್ ಮಾಡ್ತೀವಲ್ಲ ಆ ಥರ. ಈ ಹಸಿ ವಾಸನೆ ಒಂಥರ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿದು. ಬಟ್ ನಾವು ಹಸಿಯಾಗೆ ತಿಂತಾ ಇಲ್ಲ. ಈ ಚಿಕನ್ ಮಧ್ಯದಲ್ಲಿ ಅದನ್ನು ಇನ್ನೂ 1-2 ನಿಮಿಷ ದಮ್ ಮಾಡ್ಕೊಳ್ತಾ ಇದ್ದೀವಿ. ಆನಿಯನ್ ಸ್ಪ್ರಿಂಗ್ ಹಾಕಿದ್ರೆ ಚಿಕನ್ ಲೆವೆಲ್ಲೇ ಬೇರೆ ಥರ ಇರುತ್ತೆ ಫ್ರೆಂಡ್, ಅಂಥ ಟೇಸ್ಟ್ ಇರುತ್ತೆ ಅದರಲ್ಲಿ. ಈಗ ಸ್ಪ್ರಿಂಗ್ ಆನಿಯನ್ ಕೂಡ ಬೆಂದಾಯಿತು. ಹಾಗೆ ಆಯಿಲ್ ನೋಡಿ ಚಿಕನಿಂದ ಹೇಗೆ ಸಪ್ರೇಟ್ ಆಗಿದೆ. ಈಗ ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಸರ್ವಿಂಗ್ ಪ್ಲೇಟಿಗೆಲ್ಲ ಹಾಕ್ಕೊಂಡಾದಮೇಲೆ ಅದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಗ್ರೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ನಾವು ಆನಿಯನು, ಅದನ್ನೆಲ್ಲ ಸುತ್ತ ಹಾಕಬೇಕು. ಈ ಥರ ಅದ್ರ ಮೇಲೆಲ್ಲ ಹಾಕಬೇಕು. ಅದು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ತಿನ್ನಬೇಕು ಅನ್ಸೋಕ್ಕೆ ಅಪಿಯರೆನ್ಸ್ ಈಸ್ ಫಸ್ಟ್ ಅಲ್ವಾ ಫ್ರೆಂಡ್ಸ್. ಇದ್ರ ಮೇಲೆ ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಬಿಟ್ಟು ಸರ್ವ್ ಮಾಡಿಬಿಟ್ರೆ ಆಹಾ, ನಿಮಗೆ ಎ ಗ್ರೇಡ್ ಕೊಟ್ಟೇ ಬಿಡ್ತಾರೆ ಫ್ರೆಂಡ್ಸ್. ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಮನೇಲಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಇದೇ ರೀತಿ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್ ಬಾಯ್.